ನಮಗೆಲ್ಲರಿಗೂ ಸಮಾನ ಪ್ರತಿಭೆ ಇಲ್ಲ, ಆದರೆ ನಮ್ಮ ಪ್ರತಿಭೆಯನ್ನು ಬೆಳೆಸಿಕೊಳ್ಳಲು ನಮಗೆಲ್ಲರಿಗೂ ಸಮಾನ ಅವಕಾಶವಿದೆ ಎಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ನಿಮ್ಮ ಧ್ಯೇಯದಲ್ಲಿ ಯಶಸ್ವಿಯಾಗಲು ನೀವು ನಿಮ್ಮ ಗುರಿಯ ಬಗ್ಗೆ ಏಕಮನಸ್ಸಿನ ಭಕ್ತಿ ಹೊಂದಿರಬೇಕು. ದೊಡ್ಡ ಗುರಿ, ಜ್ಞಾನ ಸಂಪಾದನೆ, ಕಠಿಣ ಪರಿಶ್ರಮ ಮತ್ತು ದೃಢವಾದ ನಿರ್ಧಾರ ಹಾಗೂ ಸತತ ಪರಿಶ್ರಮ, ಈ 4 ವಿಷಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅನುಸರಿಸಿದರೆ ಏನು ಬೇಕಾದರೂ ಸಾಧಿಸಬಹುದು. ಪ್ರಪಂಚದಲ್ಲಿ ಮನುಷ್ಯರು ಮಾತ್ರ ಸುಂದರವಾಗಿಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ತುಂಬ ಸುಂದರವಾಗಿವೆ. ಅವುಗಳ ಮನಸ್ಸು ಮನುಷ್ಯರ ಮನಸ್ಸಿಗಿಂತ ಪರಿಶುದ್ಧವಾಗಿರುತ್ತೆ. ನೀವು ಇಂದು ಸಾಗುತ್ತಿರುವ ದಾರಿ ಹಿಂದಿನ ಜನ್ಮಗಳ ಕರ್ಮಫಲ. ನೆನಪಿಟ್ಟುಕೊಳ್ಳಿ, ನೀವು ನಾಳೆ ಸಾಗಬೇಕಾದ ದಾರಿ ಇಂದಿನ ಕರ್ಮದ ಮೇಲೆ ನಿರ್ಧಾರವಾಗುತ್ತೆ. ಕಷ್ಟದ ಕೆಲಸ ದೇಹಕ್ಕೆ ನೋವು ಎನಿಸಿದರೂ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಅದಕ್ಕೆ ದೇವರುಗಳೆಲ್ಲ ಬೆಟ್ಟದ ಮೇಲೆ ಕುಳಿತುಕೊಂಡಿರುವುದು. ಯಾಕಂದರೆ ನಾವು ಅವರನ್ನು ನೋಡಲು ಸ್ವಲ್ಪ ಕಷ್ಟಪಡಲಿ ಅಂತ. ನಮ್ಮನ್ನು ಪ್ರೀತಿಸಿ ಗೌರವಿಸುವವರಿಗೆ ಮಾತ್ರ ನಮ್ಮ ಹೃದಯ ಮೀಸಲಿರಲಿ. ಕೆಲವು ಜನರಿರ್ತಾರೆ, ಅವರು ಜೀವನದಲ್ಲಿ ಸದಾ ಸೋಲನ್ನೇ ಅನುಭವಿಸುತ್ತಾರೆ. ಅದಕ್ಕೆ ಕಾರಣಗಳನ್ನು ಹುಡುಕೋಕೆ ಹೋದರೆ ತುಂಬಾ ಸಿಗುತ್ತೆ. ಅದರಲ್ಲಿ ಮುಖ್ಯವಾದ ಕಾರಣಗಳು ಯಾವುವು ಎಂದರೆ, ಮೊದಲನೆಯದು ತಂದೆ ತಾಯಿಯರಿಗೆ ಬೆಲೆ ಕೊಡದೇ ಇರುವುದು. ನಮ್ಮ ಜನ್ಮಕ್ಕೆ ಕಾರಣರಾದವರು ನಮ್ಮ ತಂದೆ ಮತ್ತು ನಮ್ಮ ತಾಯಿ. ನಮಗೆ ತುತ್ತು ಅನ್ನ ಹಾಕಿದವರು, ನಮ್ಮ ಬಾಳಿಗೆ ಬೆಳಕಾದವರು, ನಮಗೆ ಮಾತು ಕಲಿಸಿದವರು, ನಮಗೆ ಒಳ್ಳೆಯ ನಡತೆ ಸಂಸ್ಕಾರ ಕಲಿಸಿದವರು ನಮ್ಮ ತಂದೆ ತಾಯಿಯೇ ಹೊರತು ಬೇರೆ ಯಾರೂ ಅಲ್ಲ. ನಮ್ಮ ಜೀವನದ ಮೊದಲ ಗುರುಗಳು ಅವರೇ. ಅವರನ್ನು ಗೌರವಿಸುವುದೇ ಇರುವುದು ಅತ್ಯಂತ ಘೋರ ಪಾಪ. ಇನ್ನು ಎರಡನೆಯದಾಗಿ ಹೇಳಬೇಕಂದ್ರೆ, ಯಾವುದೇ ಕೆಲಸವನ್ನು ನಾಳೆಗೆ ಮುಂದೂಡುವುದು. ನೀವು ನಿಮ್ಮ ಜೀವನದಲ್ಲಿ ಶಕ್ತಿ ಇರುವವರೆಗೂ ಕೆಲಸ ಮಾಡಬೇಕು, ದುಡಿಯಬೇಕು, ಕಷ್ಟಪಡಬೇಕು, ಬೆವರು ಹರಿಸಬೇಕು. ಅದು ನಿಮ್ಮ ನಾಳೆಯನ್ನು ಸುಂದರವಾಗಿಸುತ್ತೆ. ಅದನ್ನು ಬಿಟ್ಟು ಯಾವುದೇ ಕೆಲಸವನ್ನು ನಾಳೆಗೆ ಮುಂದೂಡುತ್ತಾ ಹೋದರೆ ಜೀವನದಲ್ಲಿ ನಾವು ಏನನ್ನೂ ಕೂಡ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಕೊನೆಯದಾಗಿ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು, ನಿಮ್ಮ ಶತ್ರುಗಳೇ ಆಗಿರಲಿ ಅಥವಾ ನಿಮ್ಮ ಪ್ರಾಣ ಸ್ನೇಹಿತರೇ ಆಗಿರಲಿ, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತನಾಡಬಾರದು. ಯಾಕಂದರೆ ಯಾವ ವ್ಯಕ್ತಿ ಯಾವ ಸಮಯದಲ್ಲಿ ಉಪಯೋಗಕ್ಕೆ ಬರುತ್ತಾನೋ ಅನ್ನೋದನ್ನು ಯಾವುದೇ ಸಮಯಕ್ಕೂ ಹೇಳುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ನಿಮ್ಮ ಶತ್ರುಗಳ ಜೊತೆ ನೀವು ಮಾತನಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ಯಾರ ಬಗ್ಗೆಯೂ ಮಾತನಾಡದೆ ಸುಮ್ಮನಿದ್ದು ಬಿಡು. ಮೌನಕ್ಕೆ ಇರುವ ಬೆಲೆ ಮಾತಿಗಿಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ನಮ್ಮ ದೇಶಕ್ಕೆ ನೀಡಿದ ಕೊಡುಗೆ ಅಪಾರ. ಅಂಥವರ ಸ್ಫೂರ್ತಿದಾಯಕದ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.